ಸೊ ನಾನು ಆರಂಭದಲ್ಲಿ ಹೇಳ್ದಂಗೆ ಹುಬ್ಳಿಯಿಂದ ಆರಂಭ ಆಗಿದೆ, ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ. ಎಲ್ಲಿಗೆ ಹೇಗೆ ಹೋಗಿ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದರ ನಡುವೆ ಫ್ಯಾನ್ಸ್ಗಳು ತಮಗೆ ಬೇಕಾದ ರೀತಿಯಲ್ಲಿ ಟ್ರಾಲ್ ಮಾಡೋದು, ಹೀಯಾಳಿಸೋದು, ಬೈಯೋದು, ಹೊಗಳ್ಕೊಳ್ಳೋದು ಇವೆಲ್ಲವೂ ಆರಂಭ ಆಗಿದೆ. ಒಬ್ಬೊಬ್ಬರ ಪೋಸ್ಟ್ಗಳನ್ನು ನೋಡ್ತಾ ಇದ್ದೀರಿ. ಅದರಲ್ಲೂ ದರ್ಶನ್ ಮತ್ತು ಸುದೀಪ್ ಅಂತ ಇಬ್ಬರೂ ಬಂದಾಗ ಆರಂಭದಲ್ಲಿ ಸ್ಯಾಂಡಲ್ವುಡ್ನ ಎರಡು ಕಣ್ಣುಗಳು ಈಗ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಈಗ ಇಬ್ಬರೂ ಕೂಡ ಈ ರೀತಿಯಾಗಿ ಒಂದು ಟಾಕ್ ವಾರ್ ಶುರುವಾಗ್ತಾ ಇರೋದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಆ್ಯಂಡ್ ಇದನ್ನು ಕಂಟ್ರೋಲಿಗೆ ತರೋದು ಯಾರು? ಹಾಗಾದರೆ ಯಾರೂ ಇಲ್ವಾ ಸ್ಯಾಂಡಲ್ವುಡ್ನಲ್ಲಿ? ಇದನ್ನು ಸಮಾಧಾನ ಮಾಡೋಕ್ಕೆ ಯಾರೂ ಹಾಗಾದರೆ ಸ್ಯಾಂಡಲ್ವುಡ್ನಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಅಭಿಮಾನಿಗಳನ್ನು ಕಂಟ್ರೋಲಿಗೆ ತರೋಕ್ಕಾಗಲ್ಲ. ಬಂದರೆ ಇವರಿಬ್ಬರೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸುಮ್ಮನಿರಬೇಕು. ಇವರಿಬ್ಬರನ್ನ ಸಮಾಧಾನ ಪಡಿಸುವ ಕೆಲಸ ಎಲ್ಲಿಂದ ಆರಂಭ ಆಗಬೇಕೋ ಅದು ಆಗ್ತಾನೆ ಇಲ್ವಲ್ಲ ಅನ್ನೋದು ಪ್ರಶ್ನೆ. ಓಕೆ, ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಇದು ಒಬ್ಬೊಬ್ಬರು ಕಡೆಯಿಂದ ಒಂದೊಂದು ಸೈಡಿಂದ ಅವರ ಪರವಾಗಿ ವಿರೋಧವಾಗಿ ಟ್ರಾಲ್ಗಳು ಬರ್ತಾ ಇರೋದು. ಏನು ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೆ ಅದರ ನಾಶಕ್ಕೆ ಅಂತಲೇ ಒಂದು ಪಡೆ ಇದೆ. ಆ ಪಡೆ ವಿರುದ್ಧ ಯುದ್ಧದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಪಡೆ ಅಂದರೆ ಪೈರಸಿ ಬಗ್ಗೆ. ಕಿಚ್ಚನ ಯುದ್ಧದ ಮಾತಿಗೆ ಪತ್ರಕರ್ತ ಚಂದ್ರಚೂಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಲೈವ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು. ಫ್ಯಾನ್ಸ್ ಅಂಡ್ ಸ್ಟಾರ್ ವಾರ್ ನಡೀತಾ ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ. ತುಂಬಾ ಜವಾಬ್ದಾರಿ ಇರೋರು ಬೆಂಕಿಯನ್ನ ಆರಿಸಬೇಕು, ಬದಲಿಗೆ ಅದಕ್ಕೆ ಪೆಟ್ರೋಲ್ ಸುರಿಯುವ, ತುಪ್ಪ ಸುರಿಯೋ ಕೆಲಸಗಳನ್ನ ಮಾಡಬಾರ್ದು. ಸಿನಿಮಾದ ಇಂಟರ್ವಲ್ನಲ್ಲೇ ಪೈರಸಿ ಮಾಡುವಂತಹ ಪಡೆ ಇದೆ. ಸಿನಿಮಾ ಜಗತ್ತಿನ ಭಯೋತ್ಪಾದನೆ ರೀತಿಯಲ್ಲಿ ಇವರು ವರ್ತಿಸ್ತಾರೆ. ಡೆಫಿನೆಟ್ಲಿ ಎಸ್, ಇದನ್ನು ಒಪ್ಕೊಳ್ಳೇಬೇಕು. ಇದೊಂಥರ ಸಿನಿಮಾದಲ್ಲಿ ಟೆರರಿಸಮ್ ರೀತಿಯಲ್ಲಿ ಪೈರಸಿ ಪ್ರಾಬ್ಲಮ್ ಮಾಡ್ತಾ ಇದೆ. ಒಳ್ಳೆ ಸುದ್ದಿಗಳು ವೈರಲ್ ಆಗಲ್ಲ, ಕೆಟ್ಟದ್ದೇ ಹಬ್ಬೋದು ಅಂತ ಚಂದ್ರಚೂಡ್ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೆ ಅದರ ನಾಶಕ್ಕೆ ಅಂತಲೇ ಒಂದು ಪಡೆ ರೆಡಿ ಇರುತ್ತೆ. ಆ ಪಡೆ ವಿರುದ್ಧ ಯುದ್ಧದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ್ಯಂಡ್ ಸುದೀಪ್ ಅವರು ಮಾತಾಡಿರೋದು ಇದ್ರ ಬಗ್ಗೆ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅತ್ಯದ್ಭುತವಾದ ಡೈಲಾಗ್ಗಳನ್ನು ಹುಬ್ಬಳ್ಳಿಯ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಿದ ಸುದೀಪ್ ಅವರು ಅದರ ನಡುವೆ ಆ ಯುದ್ಧ ಮಾಡ್ತಾ ಇರೋದು ಈ ಪೈರಸಿ ಬಗ್ಗೆ ನಾನು ಮಾತನಾಡ್ತಾ ಇರೋದು ಅನ್ನುವ ಒಂದು ಪದ ಬಳಸ್ಬಿಟ್ಟಿದ್ರೆ ಬಹುಶಃ ಇದು ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಂತ ಇರಲಿಲ್ವಾ ಅಂತ. ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್, ಸ್ಟಾರ್ ವಾರ್, ಕಿಚ್ಚ ಸುದೀಪ ಅವರು ನಮ್ಮ ಮನೆಯ ಅಣ್ಣ, ನಮ್ಮ ಅಣ್ಣ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡಿಬಿಟ್ರು. ಅವರಿಗೆ ಟಾಂಗ್ ಕೊಟ್ಬಿಟ್ರು, ಇವರಿಗೆ ಟಾಂಗ್ ಕೊಟ್ಬಿಟ್ರು, ಈ ಪಡೆಗೆ ಟಾಂಗ್ ಕೊಟ್ರು, ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಬರ್ತಾ ಇದೆ. ಒಂದಷ್ಟು ಚರ್ಚೆಗಳು, ವಿರೋಧಾಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ, ತಿಳುವಳಿಕೆ ಕೊಡೋಣ ಅಂತ ಅಷ್ಟೇ. ಒಂದು ತಿಳುವಳಿಕೆಯನ್ನು ಹೇಳೋಣ, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ, ಅಥವಾ ಒಂದು ಸೋಷಿಯಲ್ ಮೀಡಿಯಾದ ಚರ್ಚೆಗಳಿಗೆ ಒಂದು ಡೈರೆಕ್ಷನ್ನ ಸರಿಯಾಗಿ ಕೊಡೋಣ ಅಂದ್ಕೊಂಡು, ನನಗೆ ಗೊತ್ತಿರೋ ಮಾಹಿತಿಗಳನ್ನ ಹೇಳೋಣ ಅಂದ್ಕೊಂಡು ನಾನು ಬಂದಿದ್ದೀನಿ. ವಿಷಯ ಏನಂದರೆ, ಹೌದು, ಒಂದು ಪಡೆ ಇದೆ. ಅದು ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆಯಾದಾಗ ಆ ಸಿನಿಮಾಗಳನ್ನು ನಾಶ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ. ಆ ಸಿನಿಮಾ ಓಡಬಾರ್ದು, ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ಥರ, ಒಂದು ಲಾಬಿ ಥರ, ಒಂದು ಭಯೋತ್ಪಾದಕರ ಥರ, ಸಿನಿಮಾ ಜಗತ್ತಿನ ಭಯೋತ್ಪಾದಕರ ಥರ ವರ್ತಿಸುತ್ತೆ. ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವರಿರಲಿ, ಬೇರೆ ಯಾರೇ ಸ್ಟಾರ್ಗಳಿರಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. ಓಕೆ, ಇದ್ರ ಬಗ್ಗೆ ಇವತ್ತು ಮಾತನಾಡಲಿಕ್ಕೆ ನನ್ನ ಜೊತೆ ಇಬ್ಬರೂ ಸ್ಟಾರ್ಗಳ ಅಭಿಮಾನಿಗಳು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಯದುನಂದನ್ ಗೌಡ, ಸುದೀಪ್ ಸಾಂಸ್ಕೃತಿಕ ಪರಿಷತ್ನ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಯದುನಂದನ್ ಗೌಡ್ರೆ. ಇನ್ನೊಬ್ರು ಕಿಚ್ಚ ವಿಕಾಸ್ ಅಂತ, ಸುದೀಪ್ ಸಾಂಸ್ಕೃತಿಕ ಪರಿಷತ್ನ ಸದಸ್ಯ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅಭಿಮಾನಿಗಳಾಗಿ ಜಗದೀಶ್ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಞಾನೇಂದ್ರ ಅವರು ಇದ್ದಾರೆ, ನಿಮಗೂ ಕೂಡ. ಮುರಳಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈ ಕಡೆಯಿಂದಲೇ ಆರಂಭ ಮಾಡ್ತೀನಿ.
ಆ ಬಿಟ್ಟ ಜಾಗದಲ್ಲಿ ಏನು ತುಂಬಿಸ್ಕೊಳ್ಬೇಕು ಸರ್ ಈಗ ಅಭಿಮಾನಿಗಳು? ಈಗೇನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಸುದೀಪಣ್ಣ ಅವರು ಹೇಳಿದ್ದಾರೆ, ಯಾರಿಗೆ ಹೇಳಿದ್ರು ಅಂತ ಏನು ಸಂದೇಶ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರು ಅವ್ರಿಗೆ ಅದು ಅರ್ಥ ಆಗಿರುತ್ತೆ. ಅಂದರೆ ಅವರು ರೆಡಿಯಾಗಿರಿ, ನಾವು ಸಿದ್ಧವಾಗಿದ್ದೀವಿ ಅಂತ ಅರ್ಥದಲ್ಲಿ ನಾವು ಹೇಳಿದ್ದೀವಿ. ಆ ಅರ್ಥದಲ್ಲಿ ನಾವು ಅಭಿಮಾನಿಗಳು ತಿಳ್ಕೊಂಡಿದ್ದೀವಿ. ಓಕೆ, ಅದು ಈಗ ಯಾರಿಗೆ ಅನ್ನೋ ಪ್ರಶ್ನೆ ಬಂದಾಗ ಇನ್ನೊಬ್ರು ನಮ್ಗೆ ಹೇಳಿರೋದು ಅಂತ ಒಂದು ವಾರೇ ಶುರು ಆಗ್ತಾ ಇದೆ, ನಾವು ನೇರವಾಗಿ ಆಗ್ತಾ ಇದಾವೆ, ಅದೇ ನಾವೆಲ್ಲ ನೆಗೆಟಿವ್ ಆಗಿ ಯಾವುದು ಕೂಡ ಒಳ್ಳೇದಾಗಿ ಅಲ್ಲ ಅಲ್ವಾ? ಒಪ್ಕೋಬೇಕು ನೀವು ಅದನ್ನ. ಯಾಕೆ ಅವರು ನಮಗೆ ಅಂತ ಅಂದ್ಕೊಂಡಿದ್ದಾರೆ ಅಂತ ನಾವು ಯಾರು ಗೊತ್ತಿಲ್ಲ ನಮಗೆ. ನಾವು ಹೇಳಿರೋದು ಯಾಕಂದರೆ ನಾವು ಆ ಪೈರಸಿ ಮತ್ತು ಈ ಅಪಪ್ರಚಾರಗಳಿಂದ ತುಂಬ ಸಾಕಷ್ಟು ನೊಂದಿದ್ದೀವಿ. ಯಾಕಂದರೆ ಇದು ಇವತ್ತಿಂದಲ್ಲ, ಪೈಲ್ವಾನ್ ಸಿನಿಮಾ ಬಂದಾಗ ಮೊದಲನೇ ಶೋ ಆಗಿ ಎರಡನೇ ಮ್ಯಾಟ್ನಿ ಶೋ ಶುರುವಾಗೋ ಹೊತ್ತಿಗೆ ಪೈರಸಿ ಸಿನಿಮಾ ಮಾಡಿ ತುಂಬ ತೊಂದರೆ ಕೊಟ್ಟಿದ್ದಾರೆ ಸಿನಿಮಾಗೆ. ಅದಾದ ನಂತರ ಅಪಪ್ರಚಾರಗಳು ವಿಕ್ರಾಂತ್ ರೋಣಗ್ ಆಗಿರ್ಬೋದು, ಈಗ ಮೊನ್ನೆ ಬಂದಂಥ ಮ್ಯಾಕ್ಸ್ ಸಿನಿಮಾಗಾಗಿರ್ಬೋದು, ಈಗ ಬರ್ತಿರೋ ಸಿನಿಮಾಗೂ ಕೂಡ ಬೇರೆ ರೀತಿಯಾದಂಥ ಒಂದು ತಂಡ ಪಡೆ ಅದು ಕಂಪ್ಲೀಟ್ ಆಗಿ ಅವತ್ತು ಮಾಡಿದ್ದು ಪೈರಸಿ ಬಗ್ಗೆ ನಮ್ಮ ಸಿನಿಮಾಗೆ ಬಗ್ಗೆ ಮಾತ್ರ. ಪೈರಸಿ ಮತ್ತೆ ನಮ್ಮ ಸಿನಿಮಾಗೆ ಅಪಪ್ರಚಾರ ಮಾಡ್ತಿರೋದು ಒಂದು ಪಡೆ ಏನಿದೆ, ವ್ಯವಸ್ಥಿತವಾದ ಪಡೆ, ಅದು ವಿರುದ್ಧವಾಗಿ ನಾವು ಸಮರ ಸಾರಿದ್ದೀವಿ. ಅದು ವಿರುದ್ಧವಾಗಿ ಅಭಿಮಾನಿಗಳು ನಮಗೆ ಗೊತ್ತಿತ್ತು, ಅವ್ರು ಯಾರಿಗೆ ಸಿದ್ಧವಾಗಿರಿ ಯುದ್ಧಕ್ಕೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾರು ವಿರುದ್ಧವಾಗಿ ಅನ್ನೋದು ನಮಗೆ ಗೊತ್ತಿತ್ತು ಆಲ್ರೆಡಿ. ಸೊ ಹಾಗಾಗಿ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಅದನ್ನ ಬೇರೆ ರೀತಿಯಲ್ಲಿ ಯಾಕೆ ನೀವೇ ನೋಡಿದ್ರಿ ಶುರು ಆಯಿತು ಅನ್ನೋದು, ನಾವು ಯಾರು ವಿರುದ್ಧವಾಗಿ ಮಾಡಿದ್ವಿ ಅಂದರೆ ನಮ್ಮ ವಿರುದ್ಧವಾಗಿ ಯಾರು ತೊಂದರೆ ಕೊಡ್ತೀವಿ ಅವ್ರ ವಿರುದ್ಧವಾಗಿ ಅಂತ. ಯಾವುದೇ ನಟನಾಗಿರಲಿ ಅಥವಾ ಯಾವುದೇ ಕಲಾವಿದರ ಅಭಿಮಾನಿ ಸಂಘಗಳ ವಿರುದ್ಧವಾಗಿ ನಾವೆಲ್ಲೂ ಅದನ್ನು ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಮೆನ್ಷನ್ ಮಾಡುವಂಥ ಅವಸ್ಥೆ ಬಂದರೆ ಖಂಡಿತವಾಗ್ಲೂ ನೇರವಾಗಿ ಹೇಳುವಂಥ ಧೈರ್ಯ ಸುದೀಪ್ ಅವ್ರಿಗಿದೆ. ಸೊ ಎಲ್ಲೂ ಕೂಡ ಅದನ್ನು ಮುಚ್ಚುಮರೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ. ಓಕೆ, ವಿಕಾಸ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್. ಇದೇನು ಒಳ್ಳೆ ಬೆಳವಣಿಗೆ ಅನ್ನಿಸ್ತಾ ಇದೆಯಾ? ಒಳ್ಳೆ ಬೆಳವಣಿಗೆ ಅಂತ ಅಲ್ಲ ಮೇಡಮ್, ಇದು ಬಂದು ಅಲ್ಲಿ ಮಾತಾಡಿರೋದು ಏನು ಬಂದು ಯಾರು ಅವರು ಅಪೋಸಿಟಾಗಿ ಮಾತಾಡ್ತಾ ಇಲ್ಲ, ಅದು ಪೈರಸಿ ಬಗ್ಗೆ ಮಾತಾಡಿರೋದು. ಅದನ್ನು ಮಾಡಿ ಬಿಡ್ತಾ ಇದ್ದಾರೆ. ಫಿಲಮ್ ರಿಲೀಸ್ ಆದಾಗ ಅದೆಲ್ಲ ಯಾರೇ ಹೀರೋ ಆಗಿರ್ಬೋದು, ಬರೀ ಸುದೀಪ್ ಅವ್ರದ್ದು ಅಂತ ಅಲ್ಲ, ಯಾರದೇ ಆಗಿರ್ಬೋದು, ಅದ್ರ ವಿರುದ್ಧ ಪಡೆ ರೆಡಿ ಇದೆ ಅಂತ ಹೇಳಿರೋದು. ಓಕೆ, ಜಗದೀಶ್ ಅವರೇ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ಇದು ಒಂದು ರೀತಿ ಪೈರಸಿ ಅನ್ನೋದಕ್ಕೆ ಅವರು ಮಾತಾಡಿದ್ರು ಅನ್ನೋದಾದ್ರೆ, ದರ್ಶನ್ ಅಭಿಮಾನಿಗಳಿಗೆ ಸಹಜವಾಗಿ ಕೇಳೋ ಪ್ರಶ್ನೆ ಏನ್ ಗೊತ್ತಾ, ಬೇರೆಯವರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಇವ್ರು ಹೆಗ್ಲು ಮುಟ್ಕೊಂಡು ನೋಡ್ಕೊಳ್ತಾರಂಗಾರೆ? ಮೇಡಮ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಸುದೀಪ್ ಅವ್ರನ್ನ ನಾವು ಬೇರೆಯವ್ರು ಅಂತ ಅನ್ಕೊಂತಲ್ಲ, ನಾವು ನೋಡ್ತಾ ಇದೀವಿ ವಿಡಿಯೋನ, ಅವ್ರದ್ದು ನೋಡ್ತಾ ಇರ್ತೀವಿ ನಾವು. ಇವ್ರು ಯಾರೋ ಬೇರೆ ಅನ್ಯ ಭಾಷೆಯವರಾಗಿದ್ರೆ ಇಲ್ಲ ನಮ್ಗೆ ಯಾರಾದ್ರು ಇದಾಗಿದ್ರೆ ಬೇರೆ ಆಗಿರೋದು. ಈಗ ಹುಡ್ತಾನೆ ಅಣ್ಣ ತಮ್ಮದಿರ್ ದಾಯಾದಿಗಳು ಅನ್ನೋ ಥರ ಆ ಥರ ಇರ್ತಿದೆ ಪೊಸಿಷನು. ಬಟ್ ಆದರೆ ಇಲ್ಲಿ ಏನೋ ಮನಸ್ತಾಪ ಅವ್ರಿಬ್ರಿಗೆ ಏನಾಗಿರ್ಬೋದು. ಬಟ್ ಆದರೆ ನಾವು ಕಿಚ್ಚ ದಚ್ಚು ಅನ್ನೋದನ್ನ ಒಂದು ಟ್ಯಾಗ್ಲೈನ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸೊ ನಾವೇನು ಅನ್ಕೊಂಡಿದ್ದೀವಿ, ಮಾಮೂಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ 1000 ಆಗ್ತಾ ಇರ್ತಾರೆ, ಯಾವುದೂ ಮಾಡದೇ ಇರಬೇಕಾದ್ರೆ ಸೊ ಅವ್ರು ಮಾತಾಡಿರೋದನ್ನ ಲಿಂಕ್ ಮಾಡಿದಾಗ ಮೇಡಮ್ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನಮ್ಗೆ ಅನ್ಕೊಳಕ್ಕಾಗುತ್ತಾ? ಇರ್ಬೋದೇನೋ, ಇದು ಯಾಕೆ ಈ ಥರ ಹೇಳಿದ್ರು, ಇಷ್ಟು ದಿನ ಯಾವುದೂ ಹೇಳ್ದೇ ಇರೋವಂಥ ವ್ಯಕ್ತಿ ಸುದೀಪ್ ಅವರು ಯಾವುದೇ ಏನಾದರೂ ಮಾತಾಡಿದ್ರೆ, ಸುದೀಪ್ ಅಣ್ಣದ ಹೆಂಗೆ ಅಂತ ಹೇಳಿದ್ರೆ ಆ ಮಾತಾಡಿ 100 ಅರ್ಥ ಇರುತ್ತೆ. ಫಸ್ಟು ಟೈಮು ಈ ಥರ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾನೆ, ಜಡ್ಜ್ಮೆಂಟೇ ಆಗಿಲ್ಲ. ಯಾರಿಗಾರು ಆಯ್ತಾ, ಈಗ ಇಷ್ಟ ಚಂದ್ರಚೂಡ್ ಸರ್ ಬಂದು ಇವಾಗ ಹೇಳಿದ್ರು ಈ ಥರ ಹೇಳಿದ್ದಾರೆ ಅಂತ. ಪೈರಸಿ ಅನ್ನೋದು ಡೆವಿಲ್ಗೂ ಆಗಿದೆ, 10,500 ಆಗಿದೆ. ಬಟ್ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ, ತುಂಬಾ ಆಗಿದೆ, ಬಟ್ ಗೊತ್ತಿಲ್ಲ. ಪೈರಸಿ ಅಂದ್ರೆ ಬರೀ ಕನ್ನಡ ಸಿನಿಮಾ, ಬರೀ ಸುದೀಪ್ ಅವ್ರ ಸಿನಿಮಾಗೆ ಮಾತ್ರ ಅಂತ ಅಲ್ಲ, ಕನ್ನಡ ಚಿತ್ರಕ್ಕೆ ಪೆಡಂಭೂತವಾಗಿ ಕಾಡ್ತಾ